ತುರ್ತು ಪರಿಸ್ಥಿತಿ ಪ್ರಜಾಪ್ರಭುತ್ವದ ಮೇಲೆ ನಡೆದ ದೊಡ್ಡ ಪ್ರಹಾರ. ಸೆರೆವಾಸ ಅನುಭವಿಸಿದ್ದ ಹೋರಾಟಗಾರರನ್ನು ಸನ್ಮಾನಿಸಿ ಶಾಸಕ ಸಿಮೆಂಟ್ ಮಂಜು ಮಾತು. ಹಾಸನದಲ್ಲಿ ದೇಶದಲ್ಲಿ ಜಾರಿಗೊಳಿಸಲಾದ 1975ರ ತುರ್ತು ಪರಿಸ್ಥಿತಿ ಭಾರತೀಯ ಪ್ರಜಾಪ್ರಭುತ್ವದ ಇತಿಹಾಸದಲ್ಲೇ ಅತ್ಯಂತ ಕರಾಳ ಅಧ್ಯಾಯವಾಗಿದ್ದು, ಸಂವಿಧಾನಾತ್ಮಕ ಹಕ್ಕುಗಳನ್ನು ಮೊಟಕುಗೊಳಿಸಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಪ್ರಯತ್ನ ನಡೆದಿತ್ತು. ಆ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಮೌಲ್ಯಗಳ ಉಳಿವಿಗಾಗಿ ಸೆರೆವಾಸ ಅನುಭವಿಸಿದ ಹೋರಾಟಗಾರರ ತ್ಯಾಗ ದೇಶದ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ ಉಳಿಯಲಿದೆ ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು. ನಗರದ ಆ ಸಭಾಂಗಣದಲ್ಲಿ ಜಿಲ್ಲಾ ಬಿಜೆಪಿ ವತಿಯಿಂದ ಬುಧವಾರ ಆಯೋಜಿಸಿದ್ದ 1975ರ ತುರ್ತು ಪರಿಸ್ಥಿತಿ 51ನೇ ವರ್ಷದ ಕರಾಳ ದಿನಗಳು ಹಾಗೂ ಸಂವಿಧಾನ ಹತ್ಯಾ ದಿವಸ್ ಕಾರ್ಯಕ್ರಮದಲ್ಲಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸೆರೆವಾಸ ಅನುಭವಿಸಿದ್ದ ಹೋರಾಟಗಾರರನ್ನು ಸನ್ಮಾನಿಸಿ ಅವರು ಮಾತನಾಡಿದ ಅವರು, ತುರ್ತು ಪರಿಸ್ಥಿತಿಯ ಅವಧಿಯಲ್ಲಿ ದೇಶದಾದ್ಯಂತ ಸಾವಿರಾರು ರಾಜಕೀಯ ಮುಖಂಡರು, ಸಾಮಾಜಿಕ ಕಾರ್ಯಕರ್ತರು ಹಾಗೂ ಸಂಘಟನೆಗಳ ಕಾರ್ಯಕರ್ತರನ್ನು ಬಂಧಿಸಲಾಗಿತ್ತು. ಹಾಸನ ಜಿಲ್ಲೆಯ ಹಲವರು ಜೈಲು ಶಿಕ್ಷೆ ಅನುಭವಿಸಿದ್ದು, ಪ್ರಜಾಪ್ರಭುತ್ವದ ಮೌಲ್ಯಗಳಿಗಾಗಿ ಹೋರಾಡಿದ ಅವರ ಸೇವೆಯನ್ನು ಗೌರವಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು. ತಾವು ಆ ಕಾಲದ ಹೋರಾಟದಲ್ಲಿ ನೇರವಾಗಿ ಭಾಗವಹಿಸುವ ಅವಕಾಶ ಪಡೆದಿರಲಿಲ್ಲ. ಆದರೆ ಪ್ರಜಾಪ್ರಭುತ್ವ ಉಳಿವಿಗಾಗಿ ಜೀವನವನ್ನೇ ಪಣಕ್ಕಿಟ್ಟು ಹೋರಾಡಿದ ಹಿರಿಯರನ್ನು ಗೌರವಿಸುವ ಅವಕಾಶ ದೊರೆತಿರುವುದು ತಮ್ಮ ಪಾಲಿನ ಹೆಮ್ಮೆಯ ಸಂಗತಿ ಎಂದರು. ಅಂದು ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದವರನ್ನು ಬಂಧಿಸುವುದು, ಪತ್ರಿಕೆಗಳ ಮೇಲೆ ಸೆನ್ಸಾರ್ ಹೇರಿಕೆ, ಸಾರ್ವಜನಿಕ ಸಭೆ ಸಮಾರಂಭಗಳಿಗೆ ನಿರ್ಬಂಧ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲಿನ ನಿಯಂತ್ರಣ ಸೇರಿದಂತೆ ಹಲವು ಕ್ರಮಗಳು ಜಾರಿಯಾಗಿದ್ದವು ಎಂದು ಆರೋಪಿಸಿದ ಅವರು, ಇಂತಹ ಘಟನೆಗಳು ಮತ್ತೆ ಮರುಕಳಿಸದಂತೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಪ್ರತಿಯೊಬ್ಬರೂ ಕಾಪಾಡಬೇಕು ಎಂದು ಕರೆ ನೀಡಿದರು. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲೇ ಹೇಳಿದ್ದ ಅಂಧೇರಾ ಚಟೇಗಾ, ಸೂರಜ್ ನಿಕಲೇಗಾ, ಕಮಲ್ ಖಿಲೇಗಾ ಎಂಬ ಮಾತು ನಂತರದ ರಾಜಕೀಯ ಬೆಳವಣಿಗೆಗಳಲ್ಲಿ ನಿಜವಾಗಿದೆ. ಭಾರತೀಯ ಜನತಾ ಪಕ್ಷ ಇಂದು ವಿಶ್ವದ ಅತಿದೊಡ್ಡ ರಾಜಕೀಯ ಪಕ್ಷವಾಗಿ ಬೆಳೆದಿರುವ ಹಿಂದೆ ಸಂಘ ಪರಿವಾರ ಹಾಗೂ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಹೋರಾಡಿದ ಸಾವಿರಾರು ಕಾರ್ಯಕರ್ತರ ತ್ಯಾಗ ಮತ್ತು ಸಮರ್ಪಣೆ ಇದೆ ಎಂದು ಹೇಳಿದರು. ಆದರೆ ನಿಮ್ಮನ್ನೆಲ್ಲ ತುರ್ತು ಪರಿಸ್ಥಿತಿಯಲ್ಲಿ ಪಾಲ್ಗೊಂಡಂತವರು, ಜೈಲು ಶಿಕ್ಷೆಯನ್ನು ಅನುಭವಿಸ್ತಕ್ಕಂಥವ್ರನ್ನ ನೋಡಿ ಅವರಿಗೆ ಗೌರವ ಕೊಡ್ತಕ್ಕಂಥ ಪುಣ್ಯ ಸಿಕ್ಕಿರೋದೇ ನಮ್ದು ಮಹಾ ಸೌಭಾಗ್ಯ ಅಂತೇಳಿ ನಾನಾದ್ರೂ ಕೂಡ ಭಾವಿಸ್ತೀನಿ. ಮೊನ್ನೆ ರಾಜ್ಯ ಕಚೇರಿಯಲ್ಲಿ ತುರ್ತು ಪರಿಸ್ಥಿತಿ ಸಂದರ್ಭದ ಅನುಭವಗಳನ್ನ ನಮ್ಮ ರಾಜಾಜಿನಗರದ ಶಾಸಕರಾದ ಸುರೇಶ್ ಕುಮಾರ್ ಅವರು ಅಂಕಿ ಅಂಶವನ್ನು ಇಟ್ಟು ಮಾತಾಡಿದ್ರು. ಭಾರತದ ಸಂವಿಧಾನವನ್ನೇ ಬದಿಗಿಟ್ಟು ತುರ್ತು ಪರಿಸ್ಥಿತಿಯನ್ನು ಈ ದೇಶದ ಮೇಲೆ ಹೇರಿ ಕೇವಲ ಅಧಿಕಾರದ ಆಸೆಗೋಸ್ಕರ, ತನ್ನ ಅಧಿಕಾರಕ್ಕೋಸ್ಕರ ಕಾಂಗ್ರೆಸ್ ಯಾವ ಮಟ್ಟಕ್ಕೆ ಬೇಕಾದ್ರೆ ಇಳಿಯುತ್ತೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇರೇನೂ ಇಲ್ಲ. ಪತ್ರಿಕಾ ಸ್ವಾತಂತ್ರ್ಯವನ್ನು ಕಿತ್ತು ಯಾವುದೇ ಪ್ರತಿಭಟನೆ ಮಾಡಲಿಕ್ಕೆ ಕೂಡ ಅವಕಾಶ ಇಲ್ಲದೆ ಯಾರು ಅದ್ರ ವಿರುದ್ಧ ಧ್ವನಿ ಎತ್ತಾರೆ ಪ್ರತಿಯೊಬ್ಬರು ಕೂಡ ಜೈಲಿಗಿರ್ತಕ್ಕಂಥ ಕೆಲಸವನ್ನ ಕೇಂದ್ರದಲ್ಲಿರ್ತಕ್ಕಂತಹ ಇಂದಿರಾ ಗಾಂಧಿ ನೇತೃತ್ವದ ಸರ್ಕಾರ ಮಾಡ್ತು. ಆದ್ರೆ ಅದೇನು ಶಾಶ್ವತವಾಗಿ ಉಳಿಲಿಲ್ಲ. ಅಟಲ್ ಬಿಹಾರಿ ಒಂದು ಮಾತು ಹೇಳ್ತಾರೆ, ಅಂಧೇರಾ ಚಟೇಗಾ, ಸೂರಜ್ ನಿಕ್ಲೇಗಾ, ಕಮಲ್ ಖಿಲೇಗಾ ಅಂತೇಳಿ. ಇವತ್ತು ಪ್ರಪಂಚದಲ್ಲೇ ಬಹುದೊಡ್ಡ ರಾಜಕೀಯ ಪಾರ್ಟಿಯಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಹೊರಹೊಮ್ಮಿದೆ. ನನಗೆ ನಿಜವಾಗ್ಲೂ ಕೂಡ ಸಂತೋಷ ಆಗುತ್ತೆ. ಅವತ್ತು ನೀವೆಲ್ಲ ಜೈಲುವಾಸ ಅನುಭವಿಸ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಏನೂ ಇಲ್ಲ. ರೇಣುಕಣ್ಣ ಮಾತಾಡ್ತಾ ಹೇಳಿದ್ರು, ಸುಮಾರು 2,000-3,000ಕ್ಕೂ ಹತ್ತತ್ರ ಶಾಸಕರುಗಳು, ಹತ್ತತ್ರ 270-80ಕ್ಕೂ ಹೆಚ್ಚು ಸಂಸದರುಗಳು, ಬಹುದೊಡ್ಡ ಕೋಟ್ಯಾನು ಕೋಟಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಒಂದು ರೀತಿ ಬಿಜೆಪಿಗೆ ಸುವರ್ಣ ಯುಗ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಈ ಒಂದು ಸಂದರ್ಭದಲ್ಲಿ ತಮ್ಮಗಳಿಗೆ ಹಾಸನ ಜಿಲ್ಲೆಯಲ್ಲಿ ಹಲವಾರು ಜನಗಳ ಜೈಲು ಏನು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿ ಜೈಲು ಶಿಕ್ಷೆಯನ್ನು ಅನುಭವಿಸಿರ್ತಕ್ಕಂಥ ಇಷ್ಟು ಮಹನೀಯರಿಗೆ ಒಂದೇ ವೇದಿಕೆ ಮೇಲೆ ನೋಡ್ತಕ್ಕಂಥ ಒಂದು ಪುಣ್ಯರು ಕೂಡ ನಮಗೆ ಸಿಕ್ಕಿದೆ. ನಿಮ್ಮೆಲ್ಲರಿಗೂ ಕೂಡ ಸನ್ಮಾನ ಮಾಡ್ತಕ್ಕಂಥ ಅವಕಾಶ ನಮಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಅಂತೇಳಿ ನಾನಾದ್ರೂ ಕೂಡ ಭಾವಿಸ್ತಾ, ನೀವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಒಂದು ದೊಡ್ಡ ಮಾದರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೆಚ್ಚೇನು ಕೂಡ ಮಾತಾಡ್ಲಿಕ್ಕೆ ಹೋಗಲ್ಲ. ಹಾಗಾಗಿ ಈ ಒಂದು ಕಾರ್ಯಕ್ರಮನ ಅತ್ಯಂತ ಯಶಸ್ವಿ ನಡೆಸಿಕೊಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಜಿಲ್ಲೆಗೂ ಕೂಡ ಅನಂತ ಧನ್ಯವಾದಗಳನ್ನು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾರ್ಯಕ್ರಮ. ಬೋಲೋ ಭಾರತ್ ಮಾತಾ ಕಿ. 125ನೇ ವರ್ಷದ
ಜನ್ಮ ದಿನೋತ್ಸವದ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ನಿಮ್ಮೆಲ್ಲರೂ ಸಾಧಕರಿಗೆ ಕೊಟ್ಟಂತ ಆ ಬ್ಯಾಗಲ್ಲಿ ಅವ್ರದ್ದೊಂದು ಜೀವನ ಚರಿತ್ರೆ, ಅವರ ಸಾಧನೆಗಳು ಎಲ್ಲದರ ಬಗ್ಗೆ ಒಂದು ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಪುಸ್ತಕವನ್ನು ಸಹ ನಿಮ್ಗೆಲ್ಲರೂ ನಾವು ಅರ್ಪಣೆ ಮಾಡಿದ್ದೇವೆ. ಸಾಧಕರಿಗೆ ಮೋದಿಜಿಯವರ 12 ವರ್ಷದ ಏನು ಸರ್ಕಾರದ ಒಂದು ಸಾಧನೆಗಳ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಗೌರವಿಸಬೇಕಾಗಿರ್ತಕ್ಕಂಥ ಕ್ರೀಡಾಪಟುಗಳಿಗೆ ವಿಶೇಷವಾಗಿ ಮಾನ್ಯ ಸಕಲೇಶಪುರದ ಜನಪ್ರಿಯ ಶಾಸಕರು ಅವರನ್ನ ಸತ್ಕರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ತಾವೆಲ್ಲರೂ ಇಲ್ಲಿ ಬಹುತೇಕ ಜನ ಕೂತಾಗ ಡಿಜಿಟಲ್ ಪ್ರಶಿಕ್ಷಣ ವರ್ಗದ ಲರ್ನಿಂಗ್ ಅನ್ನು ಸಹ ನಿಮ್ಮ ಸರಳ ಆ್ಯಪ್ ಅಲ್ಲಿ ಮಾಡಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಸಕ್ರಿಯ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಕ್ಕೆ ಸಾಕ್ಷೀಕರಿಸಿದ್ದೀರಿ. ಅದಾದ ನಂತರ ನಾವೇನು ಹೆಚ್ಚು ನಿಮಗೆ ಸಮಯವನ್ನು ತಗೊಳ್ಳಲ್ಲ. ಮತ್ತೆ ಜಿಲ್ಲಾ ಸಭೆ ಇದೆ ಸಂದರ್ಭದಲ್ಲಿ ವಿಷಾದ ಏನಂತಂದ್ರೆ, ನಮ್ಮ ಭಾರತೀಯ ಜನತಾ ಪಾರ್ಟಿಯ 1999ರಿಂದ 2004ರವರೆಗೂ ಆಯ್ಕೆಯಾಗಿರ್ತಕ್ಕಂಥ ಎಸ್ ಪುಟ್ಟರಂಗನಾಥ್ ಅವರು ನಮ್ಮನ್ನ ಇವತ್ತು ಆಗಲಿದ್ದಾರೆ. ನಾನು ಮತ್ತೆ ನಮ್ಮ ಸಕಲೇಶಪುರದ ಶಾಸಕರು ಕೆಲವೇ ಹೊತ್ತುಗಳಲ್ಲಿ ಭೋಜನದ ನಂತರ ಅವರ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿದ್ದೇವೆ. ಸುಮ್ಮನೆ ಯೋಚನೆ ಮಾಡಿ ಬಂಧುಗಳೇ, ಒಂದು ಕಾಲದಲ್ಲಿ ಭಾರತೀಯ ಜನತಾ ಪಾರ್ಟಿ 5 ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿದ್ದಂಥದ್ದು, ಇವತ್ತು ಸಹ ಇವರು ಶಾಸಕರನ್ನ ಗೆದ್ದಿದ್ದಂಥದ್ದು. ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಹಾಸನ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಆಗಿರ್ತಕ್ಕಂಥ ಪ್ರೀತಮ್ಮಣ್ಣವರು ವಾಸೂರವ್ರು ಕೇಳಿರು, ಈಗ ಯಾರ್ಯಾರು ಸಂಘದ ಕ್ಯಾಂಪ್ ಬಿಟ್ಟು ಹೋಗ್ತೇನಪ್ಪ ಅಂತ ಕೇಳಿರು. ಇನ್ನು ಜೀವನ ಇರೋವರೆಗೂ ನಿಮ್ಮ ಸಂಘದಲ್ಲಿ ಇರ್ತೀನಿ, ಹೋಗಲ್ಲ ಸ್ವಾಮಿ ಅಂತ ಹೇಳ್ಬಿಟ್ಟೆ. ಅದಾದ ನಂತರ ತುರ್ತು ಪರಿಸ್ಥಿತಿಯನ್ನು ಏರಿದ್ದಾರೆ ಅಂತೇಳಿ ಬೇಲೂರು ತಾಲ್ಲೂಕಿನಿಂದ ಒಬ್ಬರು ಪ್ರಚಾರಕರಿದ್ದರು, ನಾರಾಯಣ ಅಂತಂತೇಳಿ ನಮ್ಮ ಅರಸೀಕೆರೆ ತಾಲ್ಲೂಕು ಪ್ರಚಾರಕರಾಗಿದ್ದರು. ಗುಪ್ತವಾದ ಪತ್ರಿಕೆಗಳನ್ನೆಲ್ಲ ಎಲ್ಲೆಲ್ಲಿ ಸಂತೆ ನಡೀತಿದೆ ಆ ಸಂತೆ ಒಳಗೆ ಹಂಚಿ ಬರಬೇಕು ಅಂತ ಕೊಟ್ಟರು. ಕಾಳೆ ಅಂತ ಒಂದು ಪತ್ರಿಕೆಯನ್ನು ತಗೊಂಡು ನಾನು ಅನೇಕ ಊರುಗಳಿಗೆಲ್ಲ ಹೋಗಿ ಯಾರಿಗೂ ಸಿಗಾಕ್ತಂದಂಗೆ ಪತ್ರಿಕೆನೆಲ್ಲ ಎಷ್ಟು ಬರ್ತಾ ಇದ್ದೆ. ಅದಾದಮೇಲೆ ಸಂಘ ಕರೆ ಕೊಡ್ತು, ಬಾಳಾ ಸಾಹೇಬ್ ದೇವರ್ಸನ, ಅಟಲ್ ಬಿಹಾರಿ ವಾಜಪೇಯಿನ, ಆದ್ವಾನಿಯವರನ್ನ ಅರೆಸ್ಟ್ ಮಾಡಿದ್ದಾರೆ, ಅವ್ರನ್ನ ಬಿಡಿಸೋದಕ್ಕೋಸ್ಕರವಾಗಿ ನಾವು ಹೋರಾಟ ಮಾಡಬೇಕು ಅಂತೇಳಿ ನವೆಂಬರ್ 25ನೇ ತಾರೀಕು ಸತ್ಯಾಗ್ರಹ ಇಡೀ ದೇಶಾದ್ಯಂತ ಇಷ್ಟೇ ಗಂಟೆಗೆ ಇಷ್ಟೇ ನಿಮಿಷಕ್ಕೆ ಆಗಬೇಕು, ಎಲ್ಲದರಲ್ಲೂ ನಡಿಬೇಕು ಅಂತೇಳಿ ಕರೆ ಬಂದಿದೆ. ಅದಕ್ಕೋಸ್ಕರ ಅರಸೀಕೆರೆಯಿಂದ ನೀವೊಂದು 8 ಜನ ಸತ್ಯಾಗ್ರಹ ಮಾಡಿ ಅಂತೇಳಿ ಒಂದು ಕರೆ ಬಂತು. ಅದ್ರ ಪ್ರಕಾರವಾಗಿ ಹಾಸನದಲ್ಲೂ ನಡಿಬೇಕದು ಆ ಪ್ರತಿಭಟನೆ, ಆ ಒಂದಿದು ಹಾಸನ